ಎಲ್ಲ ಒಂದು ಪ್ರಾಣಿಗಳಿಗೂ ಕೊಡ್ಬೋದು ನಾವು. ಹಸುಗಳಿಗೆ ಕೊಡ್ಬೋದು, ಆಡುಗಳಿಗೆ, ಕೋಳಿಗಳಿಗೆ ಕೊಡ್ಬೋದು. ಇದನ್ನು ನಾವು ಚೆನ್ನಾಗಿ ಪ್ರತಿ ದಿವಸ ಒಂದು ಆಕಳಿಗೆ 1 kg ಅಷ್ಟು ನಾವು ನೀಡೋದ್ರಿಂದ ಸುಮಾರು ಅರ್ಧ ಲೀಟರ್ನಷ್ಟು ನಾವು ಹಾಲಿನ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು. ಮತ್ತು ನಾವು ಏನು ಡೈರಿ ಸಾಕಾಣಿಕೆ, ಪಶು ಸಾಕಾಣಿಕೆ ಮಾಡ್ತೀವಲ್ಲ, ಅಲ್ಲಿ ಹಿಂಡಿಯನ್ನು ತರೋದ್ರಿಂದ ನಮಗೆ ವೆಚ್ಚ ಜಾಸ್ತಿ ಆಗುತ್ತೆ. ನಾವು ಹಾಲಿನ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು ಮತ್ತು ನಮ್ಮ ಹಿಂಡಿಯಿಂದ ನಮಗೆ ಬರ್ತಕ್ಕಂಥ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ಬೋದು. ಇದೊಂಥರ ಏನಪ್ಪ ಅಂದರೆ ಸ್ಪೆಷಲ್ ಫುಡ್ ಇದ್ದಂಗೆ, ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಇರ್ತವೆ. ಇದನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಕ್ವಾಂಟಿಟಿ ದನಗಳಿಗೆ ತಿನ್ನಿಸ್ಬಾರ್ದು. ಯಾಕಂದರೆ ನೀವು ಭಾಳಷ್ಟು ಪೋಷಕಾಂಶಗಳು ಇರೋದ್ರಿಂದ ನೀವು ಜಾಸ್ತಿ ತಿನ್ನಿಸಿದ್ರಿಂದ ಅವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಅಜೀರ್ಣ ಆಗುವಂಥ ಸಮಸ್ಯೆಗಳಿರ್ತವೆ. ಸೊ ಅದ್ಮೇಲೆ ನಮ್ಮ ದೇಶದ ಕೃಷಿಯನ್ನು ಹಸುಗಳಿಲ್ಲದೆ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇದೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಬಯೋ ರಿಸೋರ್ಸ್ ಸೆಂಟರ್ ಏನು ಮಾಡಿದ್ರೆ ಅಲ್ಲಿ ಬಳಸ್ತಕ್ಕಂಥ ಏನು ನಾವು ಗೊಬ್ಬರಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಅದೆಲ್ಲವೂ ಕೂಡ ಗೋವಿನಿಂದ ಸಿಗ್ತಕ್ಕಂಥ ಗಂಜಲ ಮತ್ತು ಸಗಣಿಯಿಂದಲೇ ತಯಾರು ಮಾಡ್ತಕ್ಕಂಥ, ಅದಕ್ಕೆ ಪರಿಸರಕ್ಕೆ ಸಿಗ್ತಕ್ಕಂಥ ಬೇರೆ ಬೇರೆ ಎಲೆಗಳನ್ನು ಬಳಸ್ಕೊಂಡು ನಾವು ಮಾಡ್ತಕ್ಕಂಥ. ಇದೊಂದು ಕಡೆ ಆದರೆ ಭೂಮಿಯನ್ನು ಉಳುಮೆ ಮಾಡೋದಕ್ಕಿರ್ಬೋದು, ಜೊತೆಗೆ ನಮಗೆ ಹಾಲು ಇರ್ಬೋದು. ಹೀಗೆ ಗೋವಿಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ತಾಯಿಯ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಗೋವಿಲ್ಲದೆ ನಾವು ಕೃಷಿಯನ್ನು ನೆನೆಸ್ಕೊಳ್ಳೋದಕ್ಕೆ ಅಸಾಧ್ಯ. ಹಾಗಾಗಿ ಗೋವಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಗೋಗ್ರಾಸವನ್ನು ಕೊಟ್ಟು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಜಾಮಟೆ ಬಡಿರ ನಿಮ್ಮ ಹತ್ರ ಎಲ್ಲ ಹೋಗಾಗೋದಿಲ್ಲ ಅಲ್ಲಿ. ಮತ್ತೆ ಮತ್ತೆ ನಂಗೆ ಹುಡುಗ್ರಂಗೆ ಹೋಗ್ಬೇಡಿ. ಮತ್ತೆ ನೋಡ ಹಂಗಾಡ್ತಾರೆ. ಬಂದ್ಬಿಡ್ತೇವೆ. ನಿಮ್ಮ ಶೇರುಗಳನ್ನು ನಿಲ್ಲಿಸ, ನಿಮ್ಮ ಶೇರುಗಳನ್ನು ನಿಲ್ಲಿಸ ಕೆಳಗೆ. ಓಯ್ ಶೇರುಗಾರರು, ಬಿಡಿದೋರ್ಸ